ಒಬ್ಬರು ಕೆನ್ನೆಗೆ ಹೊಡಿದೆ ಭೂಗತ ಲೋಕದ ಡಾನ್ ಅನ್ನಿಸ್ಕೊಂಡವನು ಆಯಿಲ್ ಕುಮಾರ. 22 ಕಡೆ ಚುಚ್ಚಿರ್ತಕ್ಕಂಥದ್ದು ಮರ್ಡರ್ ಆಯ್ತು. ಮುತ್ತಪ್ಪರ ಹೆಸರು ಬಂದ್ಬಿಡ್ತು FIR ನಲ್ಲಿ. ಯಾವಾಗ ಈ ಡಾನ್ ಕಾಲ್ ಮಾಡಿದಾಗ ಒಬ್ಬಂಟಿಯಾಗಿ ಬರಬೇಕು ಅಂತ ಹೇಳ್ತಾರೆ. ಸೊ ಹಾಗೇನು ಮಾಡ್ತಾರೆ ಆಯಿಲ್ ಕುಮಾರ್ ಅವರು ಆ ಗನ್ಮ್ಯಾನ್ನು ಹೊರಗಿಟ್ಟು ನಾನು ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಕಾರ್ ಹತ್ಕೊಂಡು ಸೀದಾ ಬರೋದು ಇದೇ ಅಪಾರ್ಟ್ಮೆಂಟ್ಗೆ. ಆಯಿಲ್ ಕುಮಾರ್ ಅವರು ಕೊನೆಯದಾಗಿ ಸತ್ತು ಮಲಗಿದ್ದು ಇಲ್ಲೇ. ನಿಮ್ಗೆ ಯಾರು ಹೇಳಿ ಸುದ್ದಿ ಅಂದ್ರೆ ಎಲ್ಲರೂ ಮಾತಾಡ್ತಾರೆ. ಸಡನ್ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ, ಇಲ್ಲಿ ಮರ್ಡರ್ ಆಗಿದೆ ಅಂದ್ಮೇಲೆ ಯಾರು ಅಂತ ಕೇಳಿದಾಗ ಇಲ್ಲಿ ಆಯಿಲ್ ಕುಮಾರ್ ಅವರು. ನೀವು ಆಮೇಲೆ ಓಡ್ ಬಂದು ಇಲ್ಲಿ ನೋಡಿದ್ರಿ. ತುಂಬಾ ವರ್ಷ ಆಯ್ತು, 35 ವರ್ಷ ಆಯ್ತು. ಆವಾಗ ಈ ರೋಡ್ ಒಟ್ಟಲ್ಲಿ ಈ ಜಾಗದಲ್ಲೇ ಆಗಿದೆ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವಾಗಿರೋದು ಒಂದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲಿ. ಅಂದರೆ ಇಲ್ಲೆಲ್ಲ ಇರೋದು VIP ದೊಡ್ಡ ಬಿಸ್ನೆಸ್ ಮೆನ್ಗಳು, ಒಳ್ಳೊಳ್ಳೆ ಕೆಲಸದಲ್ಲಿರೋವಂಥವ್ರು, ಸಚಿವರುಗಳು, ಶಾಸಕರುಗಳು. ಎಸ್, ನಾನಿರೋದು ಸದಾಶಿವನಗರದಲ್ಲಿ. ಸದಾಶಿವನಗರದಲ್ಲಿ ಯಾಕಪ್ಪ ಯಾವ ಶೂಟಿಂಗ್ ಪ್ಲೇಸ್ ತೋರ್ಸೋಕ್ಕೆ ಹೊರಟಿದ್ದಾನೆ ಅಮಿತ್ ಅಂತೆಲ್ಲ ಅಂದ್ಕೊಂಡಿದ್ರೆ, ನಾನು ಯಾವುದೇ ಶೂಟಿಂಗ್ ಸ್ಪಾಟ್ನ ತೋರ್ಸೋಕ್ಕೆ ಬಂದಿಲ್ಲ. ಬದಲಿಗೆ ಒಂದು ಕಾಲದಲ್ಲಿ ಅಂಡರ್ವರ್ಲ್ಡ್ ಡಾನ್ ಅನ್ಸ್ಕೊಂಡಿದ್ದ ಒಬ್ಬ ವ್ಯಕ್ತಿಯ ಕೊಲೆ ನಡೆದ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಎಸ್, ನಾನು ಹೇಳೋಕ್ಕೆ ಹೊರಟಿರೋದು ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಚಾಣಕ್ಯ ಡಾನ್ ಅಂತಲೇ ಅನ್ಸ್ಕೊಂಡಿದ್ದಂತಹ ಆಯಿಲ್ ಕುಮಾರ್ ಅವ್ರ ಬಗ್ಗೆ. ಆಯಿಲ್ ಕುಮಾರ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಕೇಳಿರ್ತೀರಾ. ಜಯರಾಜ್ ಅವರ ಕಥೆಗಳು ಬಂದಾಗ ಕೇಳಿರ್ತೀರಾ, ಕುತ್ವಾಲ್ ಅವ್ರ ಕಥೆಗಳು ಬಂದಾಗ ಕೇಳಿರ್ತೀರಾ. ಆದರೆ ನಾನಿವಾಗ ಹೇಳೋದು ಏನಂದರೆ ಆಯಿಲ್ ಕುಮಾರ್ ಅವರ ಮರ್ಡರ್ ಆದಂತಹ ಜಾಗ. ಈ ಆಯಿಲ್ ಕುಮಾರ್ ಅವರು ಯಾರು ಅನ್ನೋದನ್ನ ಫಸ್ಟು ನಾನೊಂದು ವಿಡಿಯೋ ಮೂಲಕ ಒಂದು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಆ ಇಂಟ್ರಡಕ್ಷನ್ ನಂತರ ಮತ್ತೆ ಅವರು ಡೆತ್ ಸ್ಪಾಟ್ಗೆ, ಅಂದರೆ ಅವರು ಮರ್ಡರ್ ಆದಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು ಭೂಗತ ಜಗತ್ತು ಅಂದ ಕೂಡಲೇ ನಮಗೆ ಡಾನ್ ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಡೆಡ್ಲಿ ಸೋಮ, ಮುತ್ತಪ್ಪ ರಾಯ್, ಹೀಗೆ ನಾನಾ ಹೆಸರುಗಳು ನೆನಪಿಗೆ ಬರುತ್ತವೆ. ಆದ್ರೆ ನಾವು ಟಾಪ್ 10 ಪಟ್ಟಿ ಮಾಡಿದ್ರೆ ಅದರಲ್ಲಿ ಆಯಿಲ್ ಕುಮಾರನ ಹೆಸರು ಕೂಡ ಬರುತ್ತೆ. ತನ್ನ ಚಾಣಾಕ್ಷತನದಿಂದಲೇ ಮಚ್ಚು ಲಾಂಗು ಗನ್ ಹಿಡಿಯದೆ ಡಾನ್ ಪಟ್ಟಕ್ಕೇರಿದವನು ಆಯಿಲ್ ಕುಮಾರ ಅಲಿಯಾಸ್ ಬೂಟ್ ಹೌಸ್ ಕುಮಾರ ಅಲಿಯಾಸ್ ಶಿವಕುಮಾರ್. ಬೆನಕನಹಳ್ಳಿ ಆಲಪ್ಪ ಶಿವಕುಮಾರ್ ಅಂದ್ರೆ ಯಾರಿಗೂ ಅರ್ಥವಾಗೋದೇ ಇಲ್ಲ. ಅದೇ ಬೂಟ್ ಹೌಸ್ ಕುಮಾರ. ಆಯಿಲ್ ಕುಮಾರ್ ಅಂದ್ರೆ ಥಟ್ ಅಂತ ಈ ಫೋಟೋ ಕಣ್ಣ ಮುಂದೆ ಬಂದು ಬಿಡುತ್ತೆ. ಸ್ನೇಹಿತರೆ, ಈತ ಹುಟ್ಟಿದ್ದು 1951ರಲ್ಲಿ. ಕಾಟನ್ ಪೇಟೆ ಸುತ್ತಮುತ್ತಲೇ ಆಡಿ ಬೆಳೆದವನು ಈತ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಈತನ ತಂದೆ ಆಲಪ್ಪನವರು ಒಂದು ಶೂ ಅಂಗಡಿ ಇಟ್ಕೊಂಡಿದ್ರು. ಹೆಸರು ಅಮೇರಿಕನ್ ಬೂಟ್ ಹೌಸ್ ಅಂತ. ಇದೇ ಕಾರಣಕ್ಕೆ ಈತನಿಗೆ ಬೂಟ್ ಹೌಸ್ ಕುಮಾರ ಅನ್ನೋ ಅಡ್ಡ ಹೆಸರು ಬರೋದು. ಈತ ಮಾಡಿದ್ದು ಒಂದೆರಡು ಬಿಸ್ನೆಸ್ಗಳಲ್ಲ. ಶೂ ಶೋರೂಮ್ ಜೊತೆಗೆ ಸ್ಕ್ರಾಪ್ ಬಿಸ್ನೆಸ್, ಮೆಟಲ್ ಬಿಸ್ನೆಸ್, ಫಿಲಂ ಡಿಸ್ಟ್ರಿಬ್ಯೂಷನ್, ಇಸ್ಪೀಟ್ ಅಡ್ಡೆ ನಡೆಸೋದು ಸೇರಿದಂತೆ ಹಲವು ಬಿಸ್ನೆಸ್ಗಳಿಗೆ ಕೈ ಹಾಕಿದ್ದ. ಆದ್ರೆ ಆತನಿಗೆ ಹೆಸರು ಕೊಟ್ಟಿದ್ದು ಮಾತ್ರ ಆಯಿಲ್ ಬಿಸ್ನೆಸ್ ನಲ್ಲಿ. ಅದು 1970ರ ದಶಕ. ಬೆಂಗಳೂರಿನಲ್ಲಿ ಆಯಿಲ್ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿತ್ತು. ಈ ಆಯಿಲ್ ದಂಧೆ ಅಂದ್ರೆ ಅದೊಂದು ದೊಡ್ಡ ಕಥೆ. ಈ ಆಯಿಲ್ ಅಂದ್ರೆ ನೀವು ಅಡಿಗೆಗೆ ಅಥವಾ ತಲೆಗೆ ಹಾಕುವ ಆಯಿಲ್ ಅಲ್ಲ, ಬದಲಿಗೆ ಇದು ಫರ್ನೆಸ್ ಆಯಿಲ್. ಇದೇ ಆಯಿಲ್ಗಳನ್ನ ಖಾಸಗಿ ಮತ್ತು ಸರ್ಕಾರಿ ಫ್ಯಾಕ್ಟರಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಪ್ರತಿ ರಾತ್ರಿ 100 ಟ್ಯಾಂಕರ್ ಲಾರಿಗಳಲ್ಲೇ ಬೆಂಗಳೂರಿಗೆ ಫರ್ನೆಸ್ ಆಯಿಲ್ ಬರ್ತಾ ಇತ್ತು. ಇದೇ ಟ್ಯಾಂಕರ್ಗಳು ಫ್ಯಾಕ್ಟರಿಯಲ್ಲಿ ಅನ್ಲೋಡ್ ಆಗ್ಬೇಕಿತ್ತು. ಆದ್ರೆ ಅಧಿಕಾರಿಗಳ ದುಡ್ಡಿನ ಆಸೆಗೆ ಅರ್ಧ ಅನ್ಲೋಡ್ ಆದ್ರೆ ಮಿಕ್ಕ ಅರ್ಧ ಸೇರುತ್ತಿದ್ದು ದಂಧೆಕೋರರಿಗೆ. ದಂಧೆಕೋರರು ಅದನ್ನ ಗೋಡೌನ್ಗಳಲ್ಲಿ ಶೇಖರಿಸಿ ಮಾರ್ಕೆಟ್ನಲ್ಲಿ ಕೃತಕವಾಗಿ ಆಯಿಲ್ ಅಭಾವ ಸೃಷ್ಟಿಸ್ತಾ ಇದ್ರು. ನಂತರ ಇವರು ಅದೇ ಆಯಿಲ್ ಅನ್ನ ದುಪ್ಪಟ್ಟು 4 ಪಟ್ಟು ಹೆಚ್ಚಿನ ದರಕ್ಕೆ ಮಾರ್ತಾ ಇದ್ರು. ಇದೇ ದಂಧೆಯ ಮೇಲೆ ಆಯಿಲ್ ಕುಮಾರನ ಕಣ್ಣು ಬಿದ್ದಿತ್ತು. ನಾನ್ಯಾಕೆ ಈ ದಂಧೆ ಮಾಡಬಾರ್ದು ಅಂತ ಯೋಚಿಸಿ ತಾನೇ ಬೆಂಗಳೂರಿನ ಸುತ್ತಮುತ್ತ ಒಂದಷ್ಟು ಗೋಡೌನ್ಗಳನ್ನ ತೆಗೆದು ಅಲ್ಲಿ ಆಯಿಲ್ ಅನ್ನ ಶೇಖರಿಸಿಕೊಳ್ತಿದ್ದ. ಈ ದಂಧೆಯಿಂದ ಶಿವಕುಮಾರನಿಗೆ ಲಕ್ಷ ಹಣ ಬರೋದಕ್ಕೆ ಶುರುವಾಯಿತು.
ಅಲ್ಲಿಂದ ಸ್ಟಾಕ್ ಇಲ್ಲ ಅಂತ ಮಾಡಿ ಆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಇವ್ರಿಗೆ ದುಡ್ಡುಗಳು ಶುರು ಆಯ್ತು. ಇನ್ನು ದಂಧೆ ಅಂದ್ಮೇಲೆ ರಿಸ್ಕ್ ಇದ್ದೇ ಇರುತ್ತಲ್ವಾ, ಹೀಗಾಗಿ ದಂಧೆಯನ್ನ ಕಾಯೋದಕ್ಕೆ ಒಂದಷ್ಟು ರೌಡಿಗಳಿಗೆ ದುಡ್ಡು ಕೊಟ್ಟು ಇಟ್ಕೊಂಡಿದ್ದ. ಹೀಗೆ ಸಮಯ ಸಾಗುತ್ತೆ. ಈ ಟೈಮ್ನಲ್ಲಿ ಕುಮಾರ ಒಂದು ಐಡಿಯಾ ಮಾಡ್ತಾನೆ. 10 ಸಣ್ಣ ರೌಡಿಗಳಿಗೆ ದುಡ್ಡು ಕೊಡೋದಕ್ಕಿಂತ ಒಬ್ಬ ಡಾನ್ಗೆ ದುಡ್ಡು ಕೊಡೋದು ಲೇಸು ಅಂದ್ಕೊಂಡ. ಆಗ ಅವನ ಕಡ್ಡಿಗೆ ಬೀಳೋದೆ ಕೊತ್ವಾಲ್ ರಾಮಚಂದ್ರ. ಇದೇ ಯೋಚನೆಯೇ ನೋಡಿ ಆಯಿಲ್ ಕುಮಾರ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡುವ ಹಾಗೆ ಮಾಡೋದು. ಹೀಗೆ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟವನು ಜಯರಾಜ್ ಸಾವಿನ ನಂತರ ತಾನೇ ಡಾನ್ ಆಗಿ ಮೆರೆಯೋದಕ್ಕೆ ಹೊರಟ. ಆದ್ರೆ ಡಾನ್ ಪಟ್ಟ ಅಲಂಕರಿಸಿ ಕೆಲವೇ ದಿನಗಳಲ್ಲೇ ಬರ್ಬರವಾಗಿ ಹತ್ಯೆಯಾದ. ಇನ್ನು ಆತ ಹತ್ಯೆಯಾಗಿದ್ದು ಇದೇ ಜಾಗದಲ್ಲಿ, ಸದಾಶಿವನಗರದ ಇದೇ ರಸ್ತೆಯಲ್ಲಿ. ಎಸ್, ಡಾನ್ ಜಯರಾಜ್ ಸತ್ತು ಸರಿಯಾಗಿ 1 ವರ್ಷ. ನವೆಂಬರ್ 20 ದುಬೈನಲ್ಲಿ ಕೂತಿದ್ದ ಮುಂಬೈ ಡಾನ್ ಯಾವುದೋ ಪಾರ್ಟಿಯಲ್ಲಿ ಪರಿಚಯವಾಗಿದ್ದ ಆಯಿಲ್ ಕುಮಾರನಿಗೆ ಫೋನ್ ಮಾಡಿ ಒಂದು ಲ್ಯಾಂಡ್ ಬಿಸ್ನೆಸ್ ಇದೆ ಅಂತ ಹೇಳಿ ಸದಾಶಿವನಗರಕ್ಕೆ ಒಬ್ಬನೇ ಬಾ ಅಂತ ಕರ್ಸ್ಕೊಳ್ತಾನೆ. ಹೊಸ ಗೆಳೆಯ ಹೇಳ್ತಿದ್ದಂತೆ ಇದ್ದ ಗನ್ಮ್ಯಾನ್ ಅನ್ನು ಕಾರಿನಿಂದ ಕೆಳಗಿಳಿಸಿ ಆತ ಹೇಳಿದ ಅಪಾರ್ಟ್ಮೆಂಟ್ ಕಡೆಗೆ ಹೊರಟು ಬರ್ತಾನೆ. ಆದ್ರೆ ಆತ ಬರುವಷ್ಟರಲ್ಲೇ 6-7 ಜನರ ಗ್ಯಾಂಗ್ ಅಪಾರ್ಟ್ಮೆಂಟ್ ಸುತ್ತ ಡಿಪ್ಲಾಯ್ ಆಗಿ ಬಿಡ್ತಾರೆ. ಬರೋಬ್ಬರಿ 22 ಕಡೆ ಆಯಿಲ್ ಕುಮಾರನಿಗೆ ಚುಚ್ಚುತ್ತಾರೆ. ನಂತರ ತನಿಖೆ ಆರಂಭವಾಗುತ್ತೆ. ಒಂದಷ್ಟು ಮಂದಿ ಅರೆಸ್ಟ್ ಆಗ್ತಾರೆ. FIR ನಲ್ಲಿ ಒಂದಷ್ಟು ಡಾನ್ಗಳ ಹೆಸರು ಸೇರುತ್ತೆ. ಮರ್ಡರ್ ಆಯ್ತು. ಮರ್ಡರ್ ಆದ ತಕ್ಷಣನೇ ಬಂದ್ರು, ಎಲ್ಲ ಆಯ್ತು. ಮುತ್ತಪ್ಪರೆ ಹೆಸರು ಬಂದ್ಬಿಡ್ತು FIR ನಲ್ಲಿ. ಆದ್ರೆ ಇದುವರೆಗೂ ಆಯಿಲ್ ಕುಮಾರನ ಕೊನೆಯನ್ನ ಯಾರು ಮಾಡಿದ್ರು ಅನ್ನೋದೇ ಮಿಸ್ಟರಿ ಆಗಿದೆ. ಯಾರು ಕೊಂದ್ರು ಅನ್ನೋದು ಇವತ್ತಿಗೂ ನಿಗೂಢ. ಎಸ್, ಅವತ್ತು ನವೆಂಬರ್ 20, 1990 ಬೆಳಗ್ಗೆ ಒಂದು 11 ಗಂಟೆ ಸಮಯ. ಇದೇ ಆಯಿಲ್ ಕುಮಾರ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಎಲ್ಲಿಂದ ಗೊತ್ತಾ? ದುಬೈನಲ್ಲಿದ್ದ ಒಬ್ಬ ಮುಂಬೈ ಡಾನ್ ಕಡೆಯಿಂದ. ಅವರಿಂದ ಒಂದು ಫೋನ್ ಬರುತ್ತೆ. ಅವ್ರು ಫೋನ್ ಮಾಡಿಬಿಟ್ಟು ನಾನು ಇಂತಹ ಜಾಗದಲ್ಲಿದ್ದೀನಿ. ಆ ಜಾಗ ಯಾವ್ದು ಗೊತ್ತಾ? ಇದೇ ನೋಡಿ ಅಪಾರ್ಟ್ಮೆಂಟ್. ಇದೇ ಅಪಾರ್ಟ್ಮೆಂಟ್ನಲ್ಲೇ ನಾನಿದ್ದೀನಿ ಅಂತ ಮುಂಬೈ ಡಾನ್ ಒಬ್ಬರು ಆಯಿಲ್ ಕುಮಾರ್ಗೆ ಫೋನ್ ಮಾಡಿ ಕರೆಸ್ಕೊತಾರೆ. ಈ ಆಯಿಲ್ ಕುಮಾರ್ ಅವ್ರ ಬಳಿ ಆ ಟೈಮಲ್ಲಿ ಯಾವುದೇ ಕೇಸ್ಗಳಿರೋದಿಲ್ಲ. ಆಯಿಲ್ ಕುಮಾರ್ ಅವರು ಅವ್ರ ಮೇಲೆ ಇದ್ದಂತಹ ಎಲ್ಲ ಕೇಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಅವರು ಒಂದು ಗನ್ಮ್ಯಾನ್ನು ತೊಗೊಂಡಿರ್ತಾರೆ. ನನಗೆ ಕೊಲೆ ಬೆದರಿಕೆ ಇದೆ, ನನಗೆ ಜೀವದ ಮೇಲೆ ಅಪಾಯ ಇದೆ ಅಂತ ಒಂದು ಗನ್ಮ್ಯಾನ್ನು ತೊಗೊಂಡಿರ್ತಾರೆ. ಯಾವಾಗ ಈ ಡಾನ್ ಕಾಲ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಒಬ್ಬಂಟಿಯಾಗಿ ಬರಬೇಕು ಅಂತ ಹೇಳ್ತಾರೆ. ಸೊ ಆಗೇನು ಮಾಡ್ತಾರೆ, ಆಯಿಲ್ ಕುಮಾರ್ ಅವರು ಆ ಗನ್ಮ್ಯಾನ್ನು ಹೊರಗಿಟ್ಟು ನಾನು ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಕಾರ್ ಹತ್ಕೊಂಡು ಸೀದಾ ಬರೋದು ಇದೇ ಅಪಾರ್ಟ್ಮೆಂಟ್ಗೆ. ಇದೇ ಅಪಾರ್ಟ್ಮೆಂಟ್ಗೆ ಆಯಿಲ್ ಕುಮಾರ್ ಅವ್ರು ಬರೋದು. ಅದೇ ಅವರ ಕೊನೆಯ ದಿನ ಆಗಿತ್ತು. ಆಗ ಒಂದೊಂದು ಆ್ಯಂಗಲ್ ಬರ್ತಾ ಇದೆ. 35 ವರ್ಷ ಆಗಿದೆ. ಈ 35 ವರ್ಷದಲ್ಲಿ ನಾನು ಫಸ್ಟ್ ಸ್ಪಾಟ್ಗೆ ಬಂದಂಥವ್ರ ಬಗ್ಗೆನೂ ನಾನು ಹೇಳ್ತೀನಿ, ಮತ್ತು ಇಲ್ಲಿ ನಡೆದಿರೋದ್ರ ಬಗ್ಗೆನೂ ಹೇಳ್ತೀನಿ. ಈ ಅಪಾರ್ಟ್ಮೆಂಟ್ಗೆ ಬಂದಾಗ ಅಲ್ಲಿ 4-5 ಜನದ ಮೇಲೆ ಕಡೆಯಿಂದ ಅಟ್ಯಾಕ್ ಆಗುತ್ತೆ. ಸೊ ಇದೆಲ್ಲ ಆಮೇಲೆ ತನಿಖೆಯಲ್ಲಿ ಅದೆಲ್ಲ ಗೊತ್ತಾಗುತ್ತೆ, ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ. ಬಟ್ ಇವಾಗ ಏನಂದರೆ ನಾನು ಹೇಳಕ್ಕೆ ಹೊರಟಿರೋದು ಬರೀ ಆಯಿಲ್ ಕುಮಾರ್ ಅವರ ಸತ್ತ ಜಾಗ ಮಾತ್ರ. ಆಮೇಲೆ ಕೇಸಲ್ಲಿ ಕೆಲವರ ಹೆಸರುಗಳೆಲ್ಲ ಕೇಳಿಬರುತ್ತೆ. ಅದು ಯಾವುದೂ ನಾನು ಈಗ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಇದೆಲ್ಲ ಮುಗಿದು 35 ವರ್ಷ ಆಗಿದೆ. ಅದರ ಅವಶ್ಯಕತೆ ನನಗಿಲ್ಲ ಅನಿಸ್ತು. ಬಟ್ ಆಯಿಲ್ ಕುಮಾರ್ ಅನ್ನೋ ಒಬ್ಬರು ಡಾನ್ ಇದ್ರಲ್ಲ, ಅವ್ರ ಸತ್ತ ಜಾಗ ತೋರಿಸ್ಬೇಕು. ಸೊ ಬನ್ನಿ ಆ ಜಾಗ ಎಲ್ಲಿ ಅಂತ ತೋರಿಸ್ತೀನಿ. ಇಲ್ಲಿ ಆ ಟೈಮಲ್ಲಿ ಯಾರೂ ಇರೋದಿಲ್ಲ. ಆದರೆ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಬಂದಾಗ ಅವರು ಬಿದ್ದಿದ್ದು ಇಲ್ಲಿರುತ್ತೆ. ಇದೇ ಜಾಗದಲ್ಲೇ ಅವರು ಮಾಡಿರ್ತಾರೆ, ಸತ್ತಿರ್ತಾರೆ. ಸೊ ಈ ಜಾಗದಲ್ಲೇ ಅವ್ರ ಅಪಾರ್ಟ್ಮೆಂಟ್ ಇಲ್ಲಿದೆ. ಇದೇ ಅಪಾರ್ಟ್ಮೆಂಟ್ಗೆ ಒಬ್ಬರು ಡಾನ್ ಕರೆದ್ರು ಅಂತ ಬರ್ತಾರೆ. ಆಮೇಲೆ 1-2 ಕತೆ ಏನಂದರೆ, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಒಳಗಡೆ ಹೋದಾಗ ಅಲ್ಲಿ ಅವ್ರಿಗೆ ಆಗದಿರೋ ಇದ್ದರೂ ಅವರೇ ಅಟ್ಯಾಕ್ ಮಾಡಿದ್ದಾರೆ ಅಂತಲೂ ಇದೆ. ಇನ್ನು ಕೆಲವರು ಇಲ್ಲೇ ರೋಡ್ ಮೇಲೆ ಬಂದಾಗ ಅಟ್ಯಾಕ್ ಆಯಿತು ಅಂತಲೂ ಹೇಳ್ತಾರೆ. ಬಟ್ ಆಯಿಲ್ ಕುಮಾರ್ ಅವರು ಕೊನೆಯದಾಗಿ ಸತ್ತು ಮಲಗಿದ್ದು ಇಲ್ಲೇ, ಇದೇ ಜಾಗದಲ್ಲೇ ಆಯಿಲ್ ಕುಮಾರ್ ಅವರ ಮೃತದೇಹ ಸಿಗುತ್ತೆ. ಫಸ್ಟ್ ಸ್ಪಾಟ್ಗೆ ಬರೋದು ನಾನು ಹೇಳಿದ್ನಲ್ಲ, ಮಲ್ಲೇಶ್ವರಂ ಆಗಿನ ಇನ್ಸ್ಪೆಕ್ಟರ್ ಆದಂತಹ ಚಲಪತಿಯವರು. ಫಸ್ಟ್ ಸ್ಪಾಟ್ಗೆ ಬರೋದೆ ಆಗಿನ ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ ಆದಂತಹ ಚಲಪತಿಯವರು ನಿಮ್ಗೆ ಗೊತ್ತೇ ಇರುತ್ತೆ. ನಾವು ಅವ್ರ ಬಗ್ಗೆನೂ ಒಂದಷ್ಟು ವೀಡಿಯೋ ಮಾಡಬೇಕು. ನಾನು ಆಗಲೇ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ನಾನು ನಿಮ್ಮ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ. ಅವರು ಊರಲ್ಲಿದ್ದೀನಿ, ಬಂದು ಮಾತಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದರೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಈ ಕೇಸ್ ಬಗ್ಗೆನೂ ಅವ್ರ ಹತ್ರ ಮಾತಾಡ್ತೀನಿ. ಹಾಗೆಯೇ
ಅವಾಗ ಇದೊಂದು ಅವರು ಒಂದು ಅದ್ಭುತವಾದ ಒಂದು ಇದು ಮಾಡಿದ್ದಾರೆ, ಆಪರೇಷನ್ ಮಾಡಿದ್ದಾರೆ. ಅಂದರೆ ದಂಡುಪಾಳ್ಯ ಗ್ಯಾಂಗ್ನ ಅವರೇ ಹಿಡಿದವರು. ಸೊ ಅವ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ಅವರು ಪರ್ಮಿಷನ್ ಕೊಟ್ಟರೆ ಅಂತ ಹೇಳ್ತಾ. ಸದ್ಯಕ್ಕೆ ನಾನು ಹೇಳಿದಾಗೆ ಈ ಅಪಾರ್ಟ್ಮೆಂಟ್ಗೆ ಅವತ್ತು ನವೆಂಬರ್ 20, 1990 ಅವತ್ತು ಇದೇ ಅಪಾರ್ಟ್ಮೆಂಟ್ಗೆ ಆಯಿಲ್ ಕುಮಾರ ಅಲಿಯಾಸ್ ಬೂಟ್ ಹೌಸ್ ಕುಮಾರ ಬರ್ತಾರೆ. ಆ ಬೂಟ್ ಹೌಸ್ ಕುಮಾರ ಕೊನೆಯದಾಗಿ ಮೃತದೇಹ ಸಿಗೋದು ಇಲ್ಲೇ. ಸೊ ನಾನು ಇಲ್ಲಿ ಯಾರಾದರೂ ಲೋಕಲ್ ಏಡ್ಸ್ ಯಾರಾದರೂ ಸಿಗ್ತಾರ ಆಗಿನ ಟೈಮಲ್ಲಿ ಇರೋರು, ಈಗಿನ ಟೈಮಲ್ಲಿ ಇರೋರು ಅಂತ ಪ್ರಯತ್ನ ಪಡ್ತೀನಿ. ನೋಡೋಣ, ನಾವು ಇವಾಗ ಟ್ರೈ ಮಾಡ್ತೀನಿ. ಸೊ ಆ ಟೈಮಲ್ಲಿ ಇದೇ ಜಾಗದಲ್ಲಿ ಇದ್ದಂತಹ ಒಬ್ಬರು ನನಗೆ ಸಿಕ್ಕಿದ್ದಾರೆ. ಅವ್ರು ಇವಾಗ ವಾಕಿಂಗಲ್ಲಿದ್ದರು. ಆ ಟೈಮಲ್ಲಿ ನನಗೆ ಸಿಕ್ಕಿ ನಾನು ಕೇಳಿದಾಗ ಅವರು ನಾವು ಅವಾಗ ಇಲ್ಲಿ ಆಟಾಡ್ತಾ ಇದ್ದೋ, ಅವಾಗ ನಮ್ಗೆ ಸುದ್ದಿ ಇಲ್ಲಿ ಬಂತು ಅಂತ ಹೇಳಿದ್ರು. ಸೊ ಅವ್ರನ್ನೇ ನಾವು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ದಿನೇಶ್ ಅಂತ. ಸರ್ ಇಲ್ಲೇ ಇರೋದಾ ನೀವು? ಲೋಕಲ್ ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ? ಓಕೆ ಸರ್. ನಿಮ್ಗೆ ಗೊತ್ತಾಯಿದೆ ಆಯಿಲ್ ಕುಮಾರ ಅನ್ನೋ ಒಂದು ಅಂಡರ್ ವರ್ಲ್ಡ್ ಡಾನ್ ಇಲ್ಲಿದ್ರು, ಇಲ್ಲಿ ಮರ್ಡರ್ ಆಗಿದ್ದು ನೀವು ನೋಡಿದ್ರ ಸರ್? ಅದು ಇದ್ರು ಅಂತ ಗೊತ್ತಿಲ್ಲ, ಮರ್ಡರ್ ಆದ್ಮೇಲೆ ಗೊತ್ತಾಯ್ತು ಆಯಿಲ್ ಕುಮಾರ್ ಅಂತ. ಇಲ್ಲೇ ನಾವು 2-3 ರೋಡಲ್ಲಿ ಆಡ್ತಾ ಇದ್ವಿ ನಾವು, ಅವಾಗ ಸ್ಕೂಲಲ್ಲಿ ಇದ್ವಿ ನಾವು ಅವಾಗ. ಓಕೆ. 1989 90 ಅವಾಗ ಇಲ್ಲಿ ಇನ್ಸಿಡೆಂಟ್ ಆದ್ಮೇಲೆ ಗೊತ್ತಾಯ್ತು ಇಲ್ಲಿ ಮರ್ಡರ್ ಆಯ್ತು. ನಿಮ್ಗೆ ಯಾರು ಹೇಳಿದ ಸುದ್ದಿ? ಅಂದ್ರೆ ಇಲ್ಲಿ ಎಲ್ಲರೂ ಮಾತಾಡ್ತಾರೆ, ಸಡನ್ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ, ಇಲ್ಲಿ ಮರ್ಡರ್ ಆಗಿದೆ ಅಂದ್ಮೇಲೆ ಯಾರು ಅಂತ ಕೇಳಿದಾಗ ಇಲ್ಲಿ ಆಯಿಲ್ ಕುಮಾರ್ ಅವರು. ನೀವು ಆಮೇಲೆ ಓಡ್ ಬಂದು ಇಲ್ಲಿ ನೋಡಿದ್ರಿ? ಈ ಸೈಡ್ ಇಲ್ಲೇ ಎಲ್ಲ ಆಗಿತ್ತು ಅಂತ ಇಲ್ಲಿ ರೋಡಲ್ಲೇ. ಆಯ್ತು, ಆಗ್ಲೇ ತುಂಬಾ ವರ್ಷ ಆಯ್ತು, 35 ವರ್ಷ ಆಯ್ತು. ಓಕೆ ಓಕೆ. ಆವಾಗ ಈ ರೋಡ್ ಒಟ್ಟಲ್ಲಿ ಈ ಜಾಗದಲ್ಲೇ ಆಗಿದೆ. ಬಟ್ ಯಾರೋ ಅಂದ್ರೆ ಅದು ಏನು ಸಖತ್ತು ರೆಡಿ ಆಗಿತ್ತು? ಇಲ್ಲ, ನಾವು ಸ್ಪಾಟ್ ಕರೆಕ್ಟಾಗಿ ಬಂದು ಆ ಬಾಡಿನೆಲ್ಲ ನೋಡಕ್ ಹೋಗಿಲ್ಲ ನಾವು. ಅವಾಗಿನ್ನ ಚಿಕ್ಕ ಹುಡುಗರು, ಒಂಥರ ಭಯದಲ್ಲೇ ನಾವು ಹೋಗ್ಬಿಟ್ವಿ. ಪೊಲೀಸ್ ಅವರೆಲ್ಲ ಬಂದಿದ್ರು ಆ ಟೈಮಲ್ಲಿ? ಬಂದಿದ್ವಿ, ಪೊಲೀಸ್ ಅವರೆಲ್ಲ ಬಂದಿದ್ರು ಆಗಲೇ ಅಷ್ಟೊತ್ತಿಗೆ. ಇಮಿಡಿಯೇಟ್ ಆಗಿ ಕವರ್ ಮಾಡ್ಬಿಟ್ರದು. ಇಮಿಡಿಯೇಟ್ ಆಗಿ ಅದು ಬಾಡಿ ಎಲ್ಲ ಕ್ಲಿಯರ್ ಆಗ್ಬೇಕು. ಮಾಡ್ಬಿಟ್ರು. ಆಮೇಲೆ ಏನಿಸ್ತು ಸರ್ ಅಂದ್ರೆ ಈ ಥರ ಒಬ್ರು ಅಂಡರ್ ವರ್ಲ್ಡ್ ಡಾನ್? ಅದೇ ಅವ್ರೇನೋ ಇಲ್ಲಿ ಇದ್ರಲ್ಲೆಲ್ಲ ಏನೋ ಇದ್ರಲ್ಲಿದ್ರು, ಅಂಡರ್ ವರ್ಲ್ಡ್ ಅಲ್ಲಿದ್ರು ಅಂತ, ಅದೇನೋ ಇಬ್ಬರು ಗಲಾಟೆ ಆಗಿ ಸಾಯಿಸಿದ್ರು ಅಂತ ಏನೋ. ಇವಾಗ ಏನು ಅನ್ಸುತ್ತೆ ಸರ್ ಅಂದ್ರೆ ಡಾನ್ಗಳೆಲ್ಲ ಇಲ್ಲಿ ಬರ್ತಿದ್ರು? ಯಾವುದು ಅಂತದ್ದು ಇಲ್ಲ ಅವಾಗ ಕೇಳಿದ್ರಲ್ಲ, ಇಲ್ಲೇ ಆಯಿಲ್ ಕುಮಾರ್ ಅವರ ಕೊಲೆ ಆಗಿದ್ದು. ಸೊ ಇವರು ನಮಗೆ ಇಲ್ಲಿ ಹೋಗ್ಬೇಕಾದ್ರೆ, ವಾಕಿಂಗ್ ಹೋಗ್ಬೇಕಾದ್ರೆ ನಮಗೆ ಸಿಕ್ಕಿದ್ರು. ಸೊ ಅದಕ್ಕೋಸ್ಕರ ಒಂದು ರಿಯಾಕ್ಷನ್ ಕೊಡ್ಬೋದಾ ಅಂದಕ್ಕೆ, ಅಂದರೆ ಅದನ್ನು ಮಾತಾಡ್ಸ್ಬೋದಾ ಅಂದಕ್ಕೆ ಖಂಡಿತ ಹೌದು ಅಂದ್ರು. ಆದರೆ ಏನು ಗೊತ್ತಾ, ಇವ್ರು ಹೇಳಿದಾಗ ಆಗಲೇ ಪೊಲೀಸ್ ಅವ್ರು ಬಂದಿದ್ದು ಅಂತ ಹೇಳಿದ್ರಲ್ಲ. ಆಯಿಲ್ ಕುಮಾರ್ ಅವ್ರು ಮರ್ಡರ್ ಆದಾಗ ಫಸ್ಟ್ ಲೊಕೇಶನ್ಗೆ ಬಂದಿದ್ದು ಆಗ ಮಲ್ಲೇಶ್ವರಮಲ್ಲಿ ಇನ್ಸ್ಪೆಕ್ಟರ್ ಆದಂತಹ ಚಲಪತಿಯವರು ಗೊತ್ತಲ್ವಾ, ದಂಡುಪಾಳ್ಯ ಗ್ಯಾಂಗ್ನ ಹಿಡಿದವರು. ಸೊ ಅವ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಈ ಆಯಿಲ್ ಕುಮಾರ್ ಅವ್ರು ಮರ್ಡರ್ ಆದಾಗ ಫಸ್ಟ್ ಸ್ಪಾಟ್ಗೆ ಬರೋದು ಮಲ್ಲೇಶ್ವರಂನ ಇನ್ಸ್ಪೆಕ್ಟರ್ ಆದಂತಹ ಚಲಪತಿಯವರು. ಅವ್ರು ಇವಾಗ ರಿಟೈರ್ಡ್ ACP ಆಗಿದ್ದಾರೆ. ನೋಡಿದ್ರಲ್ಲ, ಇದು ಆಯಿಲ್ ಕುಮಾರನ ಅಂತ್ಯದ ಕಥೆ. ಯಾರೆಷ್ಟೇ ಮೆರೆದ್ರು, ಡಾನ್ ಆಗಿದ್ರು, ಒಂದಲ್ಲ ಒಂದಿನ ಮಣ್ಣು ಸೇರಲೇಬೇಕು ಅನ್ನೋದಕ್ಕೆ ಈ ವಿಡಿಯೋನು ಸಾಕ್ಷಿಯಾಗಿದೆ. ಈ ಆಯಿಲ್ ಕುಮಾರ ಅಂತ್ಯವಾಗಿದ್ದು ಎಲ್ರಿಗೂ ಗೊತ್ತು, ಬಟ್ ಎಲ್ಲಿ ಸತ್ತಿದ್ದು, ಎಲ್ಲಿ ಹೂತಿದ್ದು, ಇದ್ಯಾವುದೂ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಯಾವ ಅಂಡರ್ ವರ್ಲ್ಡ್ ಡಾನ್ ಆಗಲಿ, ರೌಡಿಯ ಬಗ್ಗೆ ನಾನು ವಿಡಿಯೋ ಮಾಡಬೇಕು, ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೇನು ನಮ್ಮ ಅಪ್ಪು ಅವರ ಬರ್ತ್ಡೇ ಬರ್ತಾ ಇದೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ 4 ವಿಡಿಯೋಗಳನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಮಾಡಿರೋ ಸಿನಿಮಾಗಳು ಮತ್ತು ಲೊಕೇಶನ್ಗಳು ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ 4 ಎಪಿಸೋಡ್ನಲ್ಲಿ. ಅಪ್ಪು ಸಿನಿಮಾ ರಿಲೀಸ್ ದಿನನೇ ಅಪ್ಪು ಸಿನಿಮಾ ಶೂಟಿಂಗ್ ನಡೆದ ಜಾಗಗಳ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.